ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ನೀವು ಈ ಒಂದು ಇಮೇಜ್ ನೋಡ್ತಾ ಇರ್ಬೋದು. ಕರ್ನಾಟಕ ಜುಡಿಷಿಯಲ್ ಸರ್ವಿಸ್ ರಿಕ್ರೂಟ್ಮೆಂಟ್ ರೂಲ್ಸ್ ಮಹತ್ತರ ಬದಲಾವಣೆಗಳಾಗ್ತಾ ಇವೆಯಾ? ಯಾಕೆಂದರೆ ಡ್ರಾಫ್ಟ್ ರೂಲ್ಸ್ ಆಲ್ರೆಡಿ ಪಬ್ಲಿಷ್ ಆಗಿದೆ. 2024ನೇ ಇಸ್ವಿಯ ರೀಸೆಂಟಾಗಿ ಪಬ್ಲಿಷ್ ಆಗಿದೆ. ಇನ್ನೇನು ಅದು ಅಫಿಷಿಯಲ್ ಗೆಜೆಟಲ್ಲಿ ಜಾರಿಗೆ ಬರುವಂಥದ್ದು ಒಂದು ಬಾಕಿ. ಸೊ ಜುಡಿಷಿಯಲ್ ಸರ್ವಿಸ್ ಅಂದರೆ ಸಿವಿಲ್ ಜಡ್ಜ್ ಎಕ್ಸಾಮ್ಸ್ಗೂ ಅಪ್ಲೈ ಆಗುತ್ತೆ, ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್ಗೂ ಅಪ್ಲೈ ಆಗುತ್ತೆ. ಬಟ್ ಬೇಸಿಕ್ಕಾಗಿ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಏಜ್ ಲಿಮಿಟ್ ಬಗ್ಗೆ ಬದಲಾವಣೆ ಆಗಿದೆ. ಬಹಳಷ್ಟು ಆಪರ್ಚುನಿಟೀಸ್ಗಳು ಓಪನ್ ಆಗ್ತವೆ. ಸೊ ಏಜ್ ಲಿಮಿಟ್ ಬಗ್ಗೆ ಒಂದಿರ್ಬೋದು, ಅಥವಾ ಸಿಲೆಬಸ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಕ್ರಿಮಿನಲ್ ಲಾಸ್ಗಳು, ಹೊಸ ಕ್ರಿಮಿನಲ್ ಲಾಸ್ಗಳು ಇವ್ಯಾ ಇಲ್ವಾ ಅಂತ ಹೇಳುವಂಥ ಕ್ವಶನ್ಗೆ ಇದಕ್ಕೆ ಉತ್ತರ ಸಿಗ್ತಾ ಇದೆ ಸಿಲೆಬಸ್ ಬಗ್ಗೆ. ಹಾಗೆ ಫಿಸಿಕಲಿ ಡಿಸೇಬಲ್ಡ್ ವ್ಯಕ್ತಿಗಳು ಕೂಡ ಹಲವಾರು ಆಪರ್ಚುನಿಟೀಸ್ಗಳು ಓಪನ್ ಆಗ್ತಾ ಇವೆ. ಓಕೆ, ಹಾಗೆ ಕಟ್ ಆಫಲ್ಲೂ ಕೂಡ ನಾವು ನೋಡ್ಬೋದು, ಅದರಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ಸೊ ಸಮಗ್ರವಾಗಿ ಇದನ್ನು ಸ್ಟಡಿ ಮಾಡೋಣ. ಏನು ರೂಲ್ಸ್, ಯಾರ್ಯಾರಿಗೆ ಹೇಗೆ ಬೆನಿಫಿಟ್ ಆಗುತ್ತೆ, ಮೊದಲು ಏನಿತ್ತು ಈಗ ಏನು ಬದಲಾವಣೆ ಆಗಿದೆ ಹೇಳುವಂಥದ್ದನ್ನು ಸರಿಯಾಗಿ ಕೂಲಂಕುಷವಾಗಿ ನೋಡ್ತಾ ಹೋಗೋಣ. ಸೊ ಬೇಸಿಕಲಿ ನಾವು ಇದರದ್ದು ಸೋರ್ಸ್ ಎಲ್ಲಿಂದ ಬರ್ತಾ ಇದೆ, ಯಾಕೆಂದರೆ ಈಗ ಸರ್ಕ್ಯುಲೇಟ್ ಆಗ್ತಾ ಇರ್ಬೋದು, ಎಲ್ರಿಗೂ ಗ್ರೂಪಲ್ಲಿ ಸಿಗ್ತಾ ಇದೆ ಆ ಒಂದು ನೋಟಿಫಿಕೇಷನ್ನು ಅಥವಾ ಡ್ರಾಫ್ಟ್ ರೂಲ್ಸ್ ಪ್ರತಿಯೊಬ್ಬರಿಗೂ ಅವೈಲೇಬಲ್ ಇದೆ. ಆ ಒಂದು ರೂಲ್ಸ್ ನಾವು ಎಲ್ಲಿ ಹುಡುಕಬೇಕು ಹೇಳುವಂಥದ್ದು ಫಸ್ಟ್ ನೋಡಿ, ಅಲ್ಲಿಂದ ನಾವು ಪ್ರಾರಂಭ ಮಾಡೋಣ. ಸೊ ಕರ್ನಾಟಕ ಇ ಗೆಜೆಟ್ ಅಫಿಷಿಯಲ್ ನೋಟಿಫಿಕೇಷನ್ ಇದು. ಕರ್ನಾಟಕ ಇ ಗೆಜೆಟ್ ಹೇಳುವಂಥ ಆ ವೆಬ್ಸೈಟ್ಗೆ ನೀವು ಹೋದರೆ ಕರ್ನಾಟಕ ರಾಜ್ಯಪತ್ರ ಅಂತ ಸಿಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದರೆ ಯು ವಿಲ್ ಫೈಂಡ್ ಒಂದು ಹೋಮ್ ಪೇಜ್ ಸಿಗತ್ತೆ ಅಲ್ವಾ. ಸೊ ಇಲ್ಲೇ ಇತ್ತೀಚಿನ ವಿಶೇಷ ರಾಜ್ಯಪತ್ರಗಳು ಅಂತ ಹೇಳಿ ನೀವಿಲ್ಲಿ ಎಲ್ಲ ವೀಕ್ಷಿಸಿ ಅಂತ ಹೇಳಿ ಕ್ಲಿಕ್ ಮಾಡಿದರೆ ನೋಡಿ, ಲಾ ಡಿಪಾರ್ಟ್ಮೆಂಟ್ ಇದನ್ನು ಹೊರಡಿಸಿದೆ. ಓಕೆ, ಲಾ ಡಿಪಾರ್ಟ್ಮೆಂಟ್ ನಿಮಗಿಲ್ಲಿ ಐ ಡೋಂಟ್ ನೋ ಇಟ್ಸ್ ವಿಸಿಬಲ್ ಆರ್ ನಾಟ್, ಬಟ್ ನಿಮ್ಮ ಮೊಬೈಲಲ್ಲಿ ಅಥವಾ ವೆಬ್ಸೈಟಲ್ಲಿ ನೋಡಿ. ಯಾಕೆಂದರೆ ಆಲ್ವೇಸ್ ನೀವು ನೋಟಿಫಿಕೇಷನ್ಸ್ ಎಲ್ಲ ಬರುತ್ತೆ, ಬಟ್ ಅದ್ರದ್ದು ಸೋರ್ಸಲ್ಲಿ ಅಫಿಷಿಯಲ್ ಇದು ಫೈನಲ್ಲಾ ಹೇಳುವಂಥದ್ದು ನಾವು ತಿಳ್ಕೊಳ್ಬೇಕು ಫಸ್ಟು. ಸೊ ಇದು ಪ್ರಪೋಸಲ್ಲು ಆಲ್ಮೋಸ್ಟ್ 90% ಆದ ಹಾಗೆ ಆಯಿತಾ. ಸೊ ಪ್ರಪೋಸಲ್ ಫಾರ್ ಅಮೆಂಡ್ಮೆಂಟ್ ಆಫ್ ಕರ್ನಾಟಕ ಜುಡಿಷಿಯಲ್ ಸರ್ವಿಸ್ ರಿಕ್ರೂಟ್ಮೆಂಟ್ ಲಾ ಡಿಪಾರ್ಟ್ಮೆಂಟ್ ಪಬ್ಲಿಷ್ ಮಾಡ್ತಾ ಇರುವಂಥದ್ದು 25ನೇ ಸೆಪ್ಟೆಂಬರ್ಗೆ ಇಲ್ಲಿ ಡೇಟ್ ಇರುವಂಥದ್ದು. ಸೊ ಇದನ್ನು ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ನೋಟಿಫಿಕೇಷನ್ ಕಾಣುತ್ತೆ. ಓಕೆ, ಸೊ ಇದನ್ನು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇನೆ. ಅಲ್ಲಿ ಗೋ ಟು ದ್ಯಾಟ್, ಆ ಒಂದು ಪೇಜಿಗೆ ಹೋಗೋಣ. ಹಳೆಯ ವೆಬ್ಸೈಟ್ ಕೂಡ ಇದೆ. ಹಳೆಯ ನಮ್ಮದು 2023 ಏನು 57 ಪೋಸ್ಟ್ ಕರೆದಿದ್ರಲ್ಲ, ಅದರದ್ದು ಒಂದು ಕಾಪಿ ಇಟ್ಕೊಂಡು ವಿಲ್ ರೆಫರ್ ದಿಸ್. ನೋಡಿ, ಇಲ್ಲಿ ಡೈರೆಕ್ಟಾಗಿ ಏನು ಕೊಟ್ಟಿದ್ದಾರೆ ಪ್ರತಿಯೊಂದು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ಪಬ್ಲಿಷ್ ಆಗಿರ್ತದ್ದು 25/9/2024 ಅಲ್ವಾ. ಸೊ ದ ಡ್ರಾಫ್ಟ್ ಆಫ್ ದ ಫಾಲೋವಿಂಗ್ ರೂಲ್ಸ್ ಫರ್ದರ್ ಟು ಅಮೆಂಡ್ ಕರ್ನಾಟಕ ಜುಡಿಷಿಯಲ್ ಸರ್ವಿಸ್ ರಿಕ್ರೂಟ್ಮೆಂಟ್ ರೂಲ್ಸ್. ಫಸ್ಟ್ ಆಫ್ ಆಲ್ ನೀವು ಜುಡಿಷಿಯಲ್ ಸರ್ವಿಸ್ ರಿಕ್ರೂಟ್ಮೆಂಟ್ ರೂಲ್ಸ್ಗಳು ಇವ್ಯಾ ಇಲ್ವಾ ಅಂತ ಹೇಳುವಂಥದ್ದನ್ನು ನೀವು ಚೆಕ್ ಮಾಡಿ ನೋಡಬೇಕು. ಸೊ ಆನ್ಲೈನ್ ಇದು ಸಿಗುವಂಥದ್ದು ಬಹಳ ಕಷ್ಟ, ಸಿಕ್ಕಿದ್ರೂ ಸಹ ಹಳೇದು ಸಿಗುತ್ತೆ. ಅದಾದ ನಂತರ 2011, 2015 ಮತ್ತು 2016ಕ್ಕೂ ಅಮೆಂಡ್ಮೆಂಟ್ ಆಗಿದೆ. ಸೊ ಈ ಒಂದು ಒರಿಜಿನಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಸಿಗುವಂಥದ್ದು ಬಹಳ ಕಷ್ಟ. ಯಾಕೆಂದರೆ ಇಲ್ಲಿ ನಾವು ನೋಡುವಂಥದ್ದು ಎಲ್ಲವೂ ಕೂಡ ಆ ಪರ್ಟಿಕ್ಯುಲರ್ ರೂಲಿಗೆ ಅಮೆಂಡ್ ಆಗಿದೆ ಅಂತ ಹೇಳ್ತಾ ಹೋಗಿದ್ದಾರೆ. ಸೊ ಪ್ರಾಪರಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಬಟ್ ದಿಸ್ ಈಸ್ ಅಪ್ಲಿಕೇಬಲ್ ಟು ಸಿವಿಲ್ ಜಡ್ಜಸ್ ಮತ್ತು ಡಿಸ್ಟ್ರಿಕ್ಟ್ ಜಡ್ಜಸ್ಗೆ ಎರಡು ಪೋಸ್ಟ್ಗಳಿಗೆ ರಿಕ್ರೂಟ್ಮೆಂಟ್ ಆಗಲಿಕ್ಕೆ ಈ ಒಂದು ರೂಲ್ಸ್ ಅದನ್ನು ರೆಫರ್ ಮಾಡ್ತಾರೆ. ಓಕೆ, ಸೊ ಇದನ್ನು ಡ್ರಾಫ್ಟ್ ರೂಲ್ಸ್ ಇಟ್ ಈಸ್ ಪಬ್ಲಿಷ್ಡ್ likely to be affected thereby and notice is hereby given that the said draft will be taken into consideration after 15 days from the date of its publication in the official gazette. ಸೊ 25ನೇ ತಾರೀಕು ಆಗಿದೆಲ್ಲ, ಸೊ 25ನೇ ತಾರೀಕಿಂದ 15 ದಿನದೊಳಗೆ 15 ದಿನ ಆದ ನಂತರ ಅದನ್ನು ಫೈನಲ್ ಅಫಿಷಿಯಲ್ ಗೆಜೆಟ್ಟಿಗೆ ಅಂದರೆ ಫೈನಲ್ ಮಾಡಬೇಕು ಹೇಳುವಂಥದ್ದು ಕನ್ಸಿಡರ್ ಮಾಡ್ತಾರೆ. ಸೊ ಅಲ್ಲಿ ತನಕ ಏನಾದರೂ ಆಬ್ಜೆಕ್ಷನ್ಸ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಅದಕ್ಕೋಸ್ಕರ ಇಲ್ಲಿ ಡ್ರಾಫ್ಟ್ ರೂಲ್ಸ್ ಅಂತ ಹೇಳಿ ಇರುವಂಥದ್ದು. ಅದಕ್ಕೆ ನೋಡಿ, ಎನಿ ಆಬ್ಜೆಕ್ಷನ್ ಆರ್ ಸಜೆಷನ್ which may be received by the state government from any person with respect to the said draft. ಆಯಿತಾ. ಸೊ 15 ದಿನದೊಳಗೆ ಏನಾದರೂ ಆಬ್ಜೆಕ್ಷನ್ಸ್ ಇದ್ದರೆ ಅದನ್ನು ಪ್ರಿನ್ಸಿಪಲ್ ಸೆಕ್ರೆಟರಿ ಟು ಗೌರ್ಮೆಂಟ್ಗೆ ಹಾಕ್ಬೋದು. ಸೊ ಇದು ಫೈನಲ್ ಅಂತ ಅಲ್ಲ, ಯಾರಿಗಾದರೂ ಇದರಿಂದ ತೊಂದರೆ ಆಗ್ತಾ ಇದ್ದರೆ, ಈ ರೂಲ್ಸಿಂದ ಅವರ ಹಕ್ಕುಗಳು ವೈಲೇಟ್ ಆಗ್ತಾ ಇದ್ದರೆ ಆವಾಗ ಕೂಡ ಅದನ್ನು ಚಾಲೆಂಜ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಒಂದೇ ಸಲ ಗಾಬರಿ ಬೀಳಬೇಡಿ, ಯಾಕೆಂದರೆ ತುಂಬ ಚೇಂಜ್ ಆಗಲಿಕ್ಕಿದೆ, ತುಂಬ ಚೇಂಜನ್ನು ನಾವು ನೋಡಲಿಕ್ಕಿದ್ದೇವೆ. ಅದಕ್ಕೋಸ್ಕರ ಫಸ್ಟೇ ನಿಮಗೆ ಇಫ್ ಯು ಆರ್ ಹ್ಯಾವಿಂಗ್ ಆಬ್ಜೆಕ್ಷನ್ ಯು ಕ್ಯಾನ್ ಡೈರೆಕ್ಟ್ಲಿ ಆ ಆಬ್ಜೆಕ್ಷನನ್ನು ಇವರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟಿರುವಂಥ ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಡ್ರಾಫ್ಟ್ ರೂಲ್ಸ್ ಅಂತ ಬಂದಾಗ ಆಫ್ಕೋರ್ಸ್ ಇದು 2004ಕ್ಕೆ ಅಮೆಂಡ್ಮೆಂಟ್ 2004ರ ರಿಕ್ರೂಟ್ಮೆಂಟ್ ರೂಲ್ಸನ್ನು ಅಮೆಂಡ್ಮೆಂಟ್ ಮಾಡುವಂಥ 2024ನೇ ಅಮೆಂಡ್ಮೆಂಟ್. ಸೊ ಅಫಿಷಿಯಲ್ ಗೆಜೆಟ್ಗೆ ಯಾವಾಗ ಅಫಿಷಿಯಲ್ ಪಬ್ಲಿಕೇಶನ್ ಮಾಡ್ತಾರೆ ಆವಾಗ ಜಾರಿಗೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ನಾವು ಇದು ಕಾಣ್ತೇವೆ ಆಯಿತಾ. ಸೊ ಕ್ಲಾಸ್ DD ಅಂತ ಹೇಳಿ ಕಾಣ್ತೇವೆ. ರೂಲ್ 2 ಅಲ್ಲಿ ಕ್ಲಾಸ್ DD ಹೇಳುವಂಥದ್ದಿದೆ.
ಈ ಕ್ಲಾಸ್ ಡಿ ಹೇಳುವಂಥದ್ದು ಏನು ಗೊತ್ತಾ, ರೂಲ್ 2 ಅಲ್ಲಿ ಇಟ್ ರೆಫರ್ಸ್ ಟು ದ ಡೆಫಿನೇಷನ್ ಇಂಟರ್ಪ್ರಿಟೇಷನ್ ಕ್ಲಾಸಿಗೆ ಸಂಬಂಧಪಟ್ಟದ್ದು. ಅದರಲ್ಲಿ ಆರ್ಥೋಪೆಡಿಕ್ ಡಿಸೇಬಲ್ಡ್ ಕ್ಯಾಂಡಿಡೇಟ್ ಅಂತ ಹೇಳಿ ಒಂದು ಇದಿತ್ತು, ಒಂದು ಫ್ರೇಸ್ ಇತ್ತು, ಅದನ್ನು ಒಮಿಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಆರ್ಥೋಪೆಡಿಕ್ ಡಿಸೇಬಲ್ ಕ್ಯಾಂಡಿಡೇಟ್ಸ್ಗೆ ಇಲ್ವಾ ಆಗಿರೋ ಆಪರ್ಚುನಿಟಿ? ಹಾಗಲ್ಲ, ಕೇವಲ ಆರ್ಥೋಪೆಡಿಕ್ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಅವೈಲೇಬಲ್ ಇರುವಂಥದ್ದು ಮೊದಲು. ನಾವು ಈಗ ಇದನ್ನು ವ್ಯಾಪ್ತಿ ಜಾಸ್ತಿ ಮಾಡಿದ್ದಾರೆ. ಬೆಂಚ್ ಮಾರ್ಕ್ ಡಿಸಬಿಲಿಟಿ ಹೇಳುವಂಥ ಕ್ಯಾಟಗರಿಯಲ್ಲಿ ದೇ ಹ್ಯಾವ್ ಟೇಕನ್. ಆಯಿತಾ, ಅದ್ರ ಬಗ್ಗೆ ಇನ್ನೊಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ತೇನೆ. ಸೊ ದಿಸ್ ಪರ್ಟೈನ್ಸ್ ಟು ಡಿಸೇಬಲ್ಡ್, ಆ ಕ್ಯಾಟಗರಿಗೆ ಏನು ಸಂಬಂಧಪಟ್ಟದ್ದು, ಆರ್ಥೋಪೆಡಿಕ್ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಅಷ್ಟೇ ಅಲ್ಲ. ಸೊ ಅದಕ್ಕೋಸ್ಕರ ಆರ್ಥೋಪೆಡಿಕ್ ಡಿಸೇಬಲ್ಡ್ ಕ್ಯಾಂಡಿಡೇಟನ್ನು ಒಮಿಟ್ ಮಾಡಿದ್ದಾರೆ ಆ ಶಬ್ದವನ್ನು. ಇನ್ನು ನೆಕ್ಸ್ಟ್ ರೂಲ್ 4ಗೆ ಸಂಬಂಧಪಟ್ಟದ್ದು. ಈ ರೂಲ್ 4 ಯಾವುದಕ್ಕೆ ಹೇಳುತ್ತೆ ಅಂತಂದರೆ ಮೆಥಡ್ ಆಫ್ ರಿಕ್ರೂಟ್ಮೆಂಟ್, ಹೇಗೆ ರಿಕ್ರೂಟ್ ಮಾಡಬೇಕು ಹೇಳುವಂಥದ್ದು. ಸೊ ಅದರಲ್ಲಿ ಡಿಸ್ಟ್ರಿಕ್ಟ್ ಜಡ್ಜಸ್ ಇದು ಹಾಗೆ ಕಾಂಪ್ಯಾಕ್ಟ್ ಇದೆ, ಅದನ್ನೇನು ಚೇಂಜ್ ಮಾಡಿಲ್ಲ. ಯಾಕೆಂದರೆ ಅದರಲ್ಲಿ ಸಿಲೆಬಸ್ ಇರುವಂಥದ್ದೇ ಸಿವಿಲ್ ಲಾ, ಕ್ರಿಮಿನಲ್ ಲಾ ಅಂತ ಹೇಳಿ. ಸ್ಪೆಷಲಿ ಲೈಕ್ ಇದಕ್ಕೆ ಹೇಳಿಲ್ಲ ಪರ್ಟಿಕ್ಯುಲರ್ ಆಗಿ, ಲೈಕ್ ಅದ್ರ ಬಗ್ಗೆ ಏನು ದೇ ಹ್ಯಾವೆಂಟ್ ಹೇಳಲಿಲ್ಲ, ಏಜ್ ಲಿಮಿಟ್ ಅಲ್ಲ. ಬಟ್ ಇದು ಏನಾಗಿದೆ, ಸಿವಿಲ್ ಜಡ್ಜ್ಗೆ ಸಂಬಂಧಪಟ್ಟದ್ದು. ಇಲ್ಲಿ ನೋಡಿ, ಸಿವಿಲ್ ಜಡ್ಜ್ಗೆ ಸಂಬಂಧಪಟ್ಟದ್ದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಹೇಳುವಂಥ ಕ್ಯಾಟಗರಿಯಲ್ಲಿ. ಓಕೆ, ಏಜ್ ಲಿಮಿಟ್ ಬಗ್ಗೆ ನಾವಿಲ್ಲಿ ಕಾಣ್ತೇವೆ. ಇಲ್ಲಿ ಏಜ್ ಲಿಮಿಟ್ ಯು ಕ್ಯಾನ್ ಸಿ ಹಿಯರ್ 40 ವರ್ಷ ತನಕ SC ST ಕ್ಯಾಟಗರಿಗೆ, SC ಆ್ಯಂಡ್ ST ಕ್ಯಾಟಗರಿಗೆ 40 ವರ್ಷ ತನಕ ಏಜ್ ಲಿಮಿಟ್ ಜಾಸ್ತಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಹಾಗೂ ಕ್ಯಾಟಗರಿ 1 ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್, SC ST ಪ್ಲಸ್ ಕ್ಯಾಟಗರಿ 1 ಬ್ಯಾಕ್ವರ್ಡ್ ಕ್ಲಾಸ್ನ ಕ್ಯಾಟಗರಿ 1ಗೆ 40 ವರ್ಷ ತನಕ ಏಜ್ ಲಿಮಿಟ್ ಜಾಸ್ತಿ ಮಾಡಿದ್ದಾರೆ. ಹಾಗೆ ಕ್ಯಾಟಗರಿ 2A 2B 3A 3Bಗೆ 38 ವರ್ಷ. ಕ್ಯಾಟಗರಿ 2A 2B 3A ಮತ್ತು 3B 38 ವರ್ಷ. ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿ ಕನ್ಸಿಡರ್ ಮಾಡುವಂಥ ಇದಕ್ಕೆ. ಹಾಗೂ ಜನರಲ್ ಕ್ಯಾಟಗರಿಗೆ 35 ವರ್ಷ. ಜನರಲ್ ಕ್ಯಾಟಗರಿಗೆ 35 ವರ್ಷ. ಸೊ ಮೊದಲು 38, ಹೆಚ್ಚು ಅಂದರೆ 38 ವರ್ಷ ಇತ್ತು. ಈಗ ದ ಹ್ಯಾವ್ ಇನ್ಕ್ರೀಸ್ ಟು 40 ಇಯರ್ಸ್. ನಾವಿಲ್ಲಿ ಪ್ರೀವಿಯಸ್ ಇದನ್ನು ನೋಡಿದರೆ ಓಕೆ, ತುಂಬ ಜನರಿಗೆ ಅದರದ್ದು ಬೆನಿಫಿಟ್ ಸಿಗ್ತಾ ಇದೆ ಹೀಗೆ ಮಾಡೋದ್ರಿಂದ. ಕ್ಯಾಟಗರಿ ವೈಸ್ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. 35 ವರ್ಷದಿಂದ ಲೈಕ್ 5 ವರ್ಷ ಇದು ಸಿಕ್ಕಾಗತ್ತೆ. ಸೊ ಯು ಕ್ಯಾನ್ ಚೆಕ್, ನೀವು 2053ನೇ ಇದನ್ನು ಚೆಕ್ ಮಾಡಿ ನೋಡಿದರೆ ಏಜ್ ಲಿಮಿಟ್ ಎಷ್ಟು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಸೊ ತುಂಬ ಜನರಿಗೆ ಆಪರ್ಚುನಿಟಿ ಓಪನ್ ಆದಾಗೆ ಇದಕ್ಕೆ ಕಾರಣದಿಂದ. ಎಷ್ಟೋ ಜನರು ಲಾಸ್ಟ್ ಚಾನ್ಸ್ ಮುಗೀತು ಅಂತ ಹೇಳಿ ಏನು ತಿಳ್ಕೊಂಡಿದ್ರಲ್ಲ, ಅವರೆಲ್ಲರಿಗೂ ಕೂಡ ಎಸ್ ಇಲ್ಲಿ ನೋಡಿ, ಜಸ್ಟ್ ಸಿಂಪಲ್ ಇತ್ತು. ಲೈಕ್ ಎಸ್, ಇದು ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್, ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್. ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್ ಬಗ್ಗೆ ನಾವು ಹೇಳ್ತಾ ಇಲ್ಲ, ಬಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾತ್ರ. ಸೊ ಇದು ಚೇಂಜ್ ಆಗಿದೆ. ಮುಂಚೆ 38 ಇಯರ್ಸ್ ಅಂತ ಇತ್ತು SC STಗೆ, ಅದು ಈಗ 40 ವರ್ಷ ಆಗಿದೆ. ಪ್ಲಸ್ SC ST ಅಷ್ಟೇ ಅಲ್ಲ, ಕ್ಯಾಟಗರಿ 1 ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ಗೂ ಕೂಡ 40 ವರ್ಷ ಆಗಿದೆ. ಇನ್ನು 38 ಇಯರ್ಸ್ ಯಾರಿಗೆ ಕ್ಯಾಟಗರಿ 2A 2B 3A 3B ಅವರೆಲ್ಲರಿಗೂ ಕೂಡ 38 ವರ್ಷ ಆಗಿದೆ. ಆ್ಯಂಡ್ ಜನರಲ್ ಮೆರಿಟ್ ಕ್ಯಾಟಗರಿ ಅವರಿಗೆ 35 ಇಯರ್ಸೇ ಇರುವಂಥದ್ದು. ಓಕೆ, ಅದು ಒಂದು ಮೇಜರ್ ಚೇಂಜ್ ಅಂತ ಹೇಳಿ ನಾವಿಲ್ಲಿ ಕಾಣ್ಬೋದು. ಇನ್ನು ಎಸ್, ಆವಾಗ ನಾವು ಆರ್ಥೋಪೆಡಿಕ್ ಡಿಸೇಬಲ್ಡ್ ಕ್ಯಾಂಡಿಡೇಟ್ ಅಂತ ಹೇಳಿದ್ವಲ್ಲ. ಸೊ ಈಗ ಮುಂಚೆ 1% ಇತ್ತು, ಓಕೆ 1% ಹಾಗೆ ಇತ್ತು. ಈಗ ನಾವು 4% ಇನ್ಕ್ರೀಸ್ ಮಾಡಿದ್ದಾರೆ, 4%. 4% ಆಫ್ ದ ವೇಕೆನ್ಸೀಸ್ ಶಾಲ್ ಬಿ ರಿಸರ್ವ್ಡ್ ಫಾರ್ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ. ಕೇವಲ ಆರ್ಥೋಪೆಡಿಕ್ ಅಂತ ಅಲ್ಲ, ಯಾವುದೋ ಒಂದು ಡಿಸಬಿಲಿಟಿ, ಅದಕ್ಕೊಂದು ನಮಗೆ ಇದನ್ನು ಡಿಫೈನ್ ಮಾಡಿದ್ದಾರೆ, ಯಾವ್ಯಾವ ಡಿಸಬಿಲಿಟಿ ಯಾವ್ಯಾವ ಥರ ಅಂತ ಹೇಳಿ. ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆ್ಯಕ್ಟ್ 2016 ಅಂತ ಹೇಳುವಂಥ ಆ್ಯಕ್ಟಲ್ಲಿ. ಸೊ ಅದ್ರ ಪ್ರಕಾರ ಯಾರ್ಯಾರು ಡಿಸೇಬಲ್ಡ್ ಅಂತ ಇರುತ್ತೋ ಅದ್ರ ಪ್ರಕಾರ 1% ಇರುವಂಥದ್ದು 4%ಗೆ ಏರಿಸಿದ್ದಾರೆ. 4% ಆಫ್ ದಿ ವೇಕೆನ್ಸೀಸ್ ರಿಸರ್ವೇಷನ್ ಇರಬೇಕು ಅಂತ ಹೇಳಿ. ಸೊ ಹಾಗೆ ಅದನ್ನು ಅಸೆಸ್ ಮಾಡಲಿಕ್ಕೆ ಮೆಡಿಕಲ್ ಬೋರ್ಡ್ ಎಲ್ಲ ಇರುತ್ತೆ, ಮೆಡಿಕಲ್ ಬೋರ್ಡು ಅದನ್ನು ಅಸೆಸ್ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಅವರು ವೆದರ್ ದೇರ್ ಫಿಟ್ ಜುಡಿಷಿಯಲ್ ಆಫೀಸರ್ ಆಗಿ ಅವರು ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಲಿಕ್ಕೆ ಸಾಧ್ಯವಾ ಹೇಳುವಂಥದ್ದು ಇದಾಗಲಿಕ್ಕೆ ಅದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆಯಿತಾ, ಇನ್ನು ಲೈಕ್ ಇದೊಂದಾಯಿತು.
ಇನ್ನು ರೂಲ್ 5 ಹೇಳುವಂಥದ್ದೇನು, ನಮ್ಮ ಎಕ್ಸಾಮಿನೇಷನ್, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಹೇಳುವಂಥ ಒಂದು ರೂಲಲ್ಲಿ ಬರುತ್ತೆ. ಸೊ ಅದು ಸಬ್ ರೂಲ್ 1 ಆದರೆ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಆಗಿತ್ತು, ಸಬ್ ರೂಲ್ 2 ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಸಂಬಂಧಪಟ್ಟದ್ದು. ಸೊ ಅದರಲ್ಲಿ ನಾವಿಲ್ಲಿ ಕಾಣುವಂಥದ್ದು. ಸೊ ಇದು ಬೇಸಿಕಲಿ ಪಾರ್ಟ್ ಬಿ ಅಂದರೆ ಯಾವುದು, ಇಲ್ಲಿ ನಾವು ಇಲ್ಲಿ ಜಸ್ಟ್ ನೀವು ಚೆಕ್ ಮಾಡಿದರೆ ಸಿಲೆಬಸ್, ಇದು ಆ್ಯಕ್ಚುಲಿ ರೂಲ್ಸ್ ಅಲ್ಲ, ಇದು ನೋಟಿಫಿಕೇಶನ್ ಮಾತ್ರ, ನೋಟಿಫಿಕೇಶನ್ ರೂಲ್ಸ್ ಅಲ್ಲ, ರೂಲ್ಸ್ ಬೇರೆನೇ ಇದೆ, ಬಟ್ ಅದನ್ನು ನಾವು ಲೈಕ್ ರೆಫರೆನ್ಸ್ ಅಂತ ತಗೊಳ್ಬೋದು ಆಯಿತಾ. ಸೊ ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನ ಪಾರ್ಟ್ ಬಿ ಅಲ್ಲಿ ಯಾವುದು ಬರುವಂಥದ್ದು, ಕ್ರಿಮಿನಲ್ ಲಾಸ್ ಅಲ್ವಾ. ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನ ಕ್ರಿಮಿನಲ್ ಲಾಸಲ್ಲಿ ಮುಂಚೆ CRPC, IPC, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಷ್ಟೇ ಇತ್ತು, ಈಗ ಎರಡೂ ಇನ್ಕ್ಲೂಡ್ ಆಗಿದೆ. ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಆ್ಯಂಡ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಇಂಡಿಯನ್ ಪಿನಲ್ ಕೋಡ್ ಮತ್ತು ಭಾರತೀಯ ನ್ಯಾಯ ಸಂಹಿತ ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ. ಓಕೆ, ಸೊ ಇನ್ನು ಲೈಕ್ ಇದರಲ್ಲಿ ಏನು ಆಬ್ಜೆಕ್ಷನ್ಸ್ ಇದ್ರೂ ಸಹ ಯಾರು ಕನ್ಸಿಡರ್ ಮಾಡಲಿಕ್ಕಿಲ್ಲ, ಯಾಕೆಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಷನಲ್ಲೂ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಇದು ಇಂಪ್ಲಿಮೆಂಟ್ ಆಗುವಂಥದ್ದೇ. ಸೊ ಇದ್ರ ಬಗ್ಗೆ ನೀವು ಚೇಂಜಸ್ ಆಗುತ್ತೆ ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಬೇಡಿ. ರೈಟ್ ನಾವು ಸ್ಟಾರ್ಟ್ ಸ್ಟಡಿಂಗ್ ಆಲ್ ದೀಸ್ ಎಕ್ಸಾಮ್ಸ್. ಈ ಆ್ಯಕ್ಟ್ಗಳನ್ನ ಓದಲಿಕ್ಕೆ ಪ್ರಾರಂಭ ಮಾಡಿ, ಹೊಸ ಕ್ರಿಮಿನಲ್ ಲಾಸ್ಗಳನ್ನು ಓದಲಿಕ್ಕೆ ಪ್ರಾರಂಭ ಮಾಡಿ. ಕೇವಲ ಪ್ರಿಲಿಮಿನರಿ ಅಷ್ಟೇ ಅಲ್ಲ, ಮೇನ್ಸ್ ಎಕ್ಸಾಮ್. ಸೊ ಇದು ಮೇನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟದ್ದು. ಇಲ್ಲಿ ನಾವು ನೋಡ್ತೇವಲ್ಲ, ಲಾ ಪೇಪರ್ 2 ಅಲ್ಲಿ ಲಾ ಪೇಪರ್ 1 ಅಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತ ಏನಿದೆ ಅಲ್ವಾ, ಅದಕ್ಕೆ ಸಂಬಂಧಪಟ್ಟದ್ದು. ಸೊ ಅದನ್ನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆ್ಯಂಡ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ. ಸೊ ಮೇನ್ಸ್ ಎಕ್ಸಾಮಲ್ಲೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಓಕೆ, ಇದು ಒಂದು ನಮ್ಮ ಸಿಲೆಬಸ್ ನಿಟ್ಟಿನಲ್ಲಿ ಆಯಿತು. ಇನ್ನು ಕಟ್ ಆಫಿಗೆ ಬರೋಣ. ನೋಡಿ, ಮೊದಲು ಸಿಂಪಲ್ ಹೇಳ್ತಾನೆ, ಮೇನ್ಸ್ ಎಕ್ಸಾಮ್ಸಲ್ಲಿ ಯಾರು ಪಾಸ್ ಆಗ್ತಾರೆ ಅದರಲ್ಲಿ ಕಟ್ ಆಫ್ ಇತ್ತು. ಮೇನ್ಸ್ ಎಕ್ಸಾಮಲ್ಲಿ ಪಾಸ್ ಆದವರು ಲೈಕ್ ಎಷ್ಟು ಒರಿಜಿನಲ್ ವೇಕೆನ್ಸಿ ಕರೆದಿದ್ದು ಅದರದ್ದು 7 ಪಟ್ಟನ್ನು ಕರಿಬೋದಿತ್ತು ಅಷ್ಟೇ. ಇಲ್ಲಿ ವಿ ಕ್ಯಾನ್ ಸಿ ಹಿಯರ್. ಎಸ್, 7 ಪಟ್ಟು ಮೇನ್ಸ್ ಹಂತದಲ್ಲಿ ಮಾತ್ರ. ಅಂದರೆ ಪ್ರಿಲಿಮ್ಸಲ್ಲಿ ಎಷ್ಟು ಜನ ಪಾಸ್ ಆದರೂ, ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಎಷ್ಟು ಜನ ಪಾಸ್ ಆದರೂ ಮೇನ್ಸ್ ಎಕ್ಸಾಮ್ಸ್ಗೆ ಅವ್ರು ಎಲಿಜಿಬಲ್ ಆಗ್ತಿದ್ರು ಆಯಿತಾ. ಬಟ್ ಮೇನ್ಸ್ ಎಕ್ಸಾಮ್ಸಲ್ಲಿ ತುಂಬ ಜನ ಪಾಸ್ ಆದರೆ ಆವಾಗ ಏನು ಮಾಡ್ತಿದ್ರು, ಒಂದು ಲಿಮಿಟ್ ಮಾಡ್ತಿದ್ರು. ಒರಿಜಿನಲ್ ಈಗ 10 ಪೋಸ್ಟ್ ಕರೆದ್ರೆ ಅದರದ್ದು 7 ಪಟ್ಟು ವೈವಾಗೆ ಎಲಿಜಿಬಲ್ ಆಗ್ತಿದ್ರು. ಸೊ 7 ಪಟ್ಟು ಮಾತ್ರ ಇತ್ತು, ಅಂದರೆ ಮೇನ್ಸ್ ಎಕ್ಸಾಮ್ಸ್ಗೆ ಮಾತ್ರ ಆ ಕಟ್ ಆಫ್ ಇತ್ತು. ಬಟ್ ಈಗ ಈ ರೂಲ್ಸ್ ಪ್ರಕಾರ, ಡ್ರಾಫ್ಟ್ ರೂಲ್ಸ್ ಪ್ರಕಾರ ನೋಡಿ, ಇಲ್ಲೊಂದು ಆ್ಯಡ್ ಮಾಡಿದ್ದಾರೆ ಅಲ್ವಾ. ಏನಂತಂದರೆ, ಹೂ ಆರ್ ಎಲಿಜಿಬಲ್ ಫಾರ್ ರಿಟರ್ನ್ ಎಕ್ಸಾಮಿನೇಷನ್ಗೆ ಯಾರು ಎಲಿಜಿಬಲ್ ಆಗ್ತಾರೆ, ಅವರು ಎಷ್ಟು ವೇಕೆನ್ಸೀಸ್ ನೋಟಿಫೈ ಮಾಡಿದ್ದಾರೆ ಅದರದ್ದು 10 ಪಟ್ಟು 10 ಪಟ್ಟುಗಳು ಮಾತ್ರ ಅಂತಂದರೆ ಕಟ್ ಆಫ್ ಬರುತ್ತೆ. ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ಕಟ್ ಆಫ್ ಬರುತ್ತೆ ಅಂತ ಹೇಳಿ ಇದರದ್ದು ಸಂಕೇತ. ಮುಂಚೆ ಇದು ಇರಲಿಲ್ಲ, ಬರೀ ಇದು ಮಾತ್ರ ಇತ್ತು. ಸೊ ಇದು 7 ಪಟ್ಟಿತ್ತು, ಈಗ 3 ಪಟ್ಟು ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಅದು ಫಿಲ್ಟರ್ ಮಾಡುವಂಥದ್ದು. ಯಾಕೆಂದರೆ ತುಂಬ ಜನ ಎಲಿಜಿಬಲ್ ಆದರೆ ಆಮೇಲೆ ಇದು ಮಾಡಲಿಕ್ಕೂ ಕಷ್ಟ ಆಗುತ್ತೆ ಅಂತ ಹೇಳಿ ಸ್ಟಾರ್ಟೆಡ್ ಫಿಲ್ಟ್ರಿಂಗ್. ಸೊ ತುಂಬ ಜನಕ್ಕೆ ಆಪರ್ಚುನಿಟಿ ಇದೆ, ಬಟ್ ಹಾಗೆ ಪ್ರಿಲಿಮ್ಸ್ ಹಂತದಲ್ಲೇ ಕಟ್ ಆಫ್ ಜಾರಿ ಆಗುತ್ತೆ. ಮುಂಚೆ ಹಾಗೆ ಆಗ್ತಿರ್ಲಿಲ್ಲ. ಸೊ ಈಗ ಉದಾಹರಣೆಗೆ ಇದರದ್ದು ಆ್ಯಸ್ ಪರ್ ಇದರ ಎಕ್ಸಾಂಪಲ್ ಪ್ರಕಾರ 10 ಪೋಸ್ಟ್ಗಳನ್ನ ಕರೆದಿದ್ದಾರೆ ಅಂದರೆ ಸುಮಾರು 2000 ಜನ ಕ್ಲಿಯರ್ ಆಗಿದ್ದಾರೆ ಪ್ರಿಲಿಮ್ಸ್ ಎಕ್ಸಾಮಲ್ಲಿ. ಮೊದಲಾದರೆ 2000 ಜನವು ಮೇನ್ಸ್ ಎಕ್ಸಾಮ್ ಬರೀಲಿಕ್ಕೆ ಎಲಿಜಿಬಲ್ ಆಗ್ತಿದ್ರು. ಬಟ್ ಈಗ ಏನಾಯಿತು, 10 × 10 ಅದರ 10 ಪಟ್ಟು ಒರಿಜಿನಲ್ ವೇಕೆನ್ಸಿ ಏನಿದೆ 100 ಜನ ಮಾತ್ರ ಎಲಿಜಿಬಲ್ ಆಗ್ತಾರೆ ಮೇನ್ಸ್ ಎಕ್ಸಾಮ್ಸ್ ಬರೀಲಿಕ್ಕೆ. ಓಕೆ, ಇನ್ನು ಮೇನ್ಸ್ ಎಕ್ಸಾಮಲ್ಲಿ 50 ಜನ ಕ್ಲಿಯರ್ ಆದರು. ಈ ಮೇನ್ಸ್ ಎಕ್ಸಾಮಲ್ಲಿ 50 ಜನ ಕ್ಲಿಯರ್ ಆದರೆ 50ಕ್ಕೆ 50 ಜನ ವೈವಾಕ್ಕೆ ಎಲಿಜಿಬಲ್ ಆಗೋದಿಲ್ಲ. ಬಟ್ ಏನಾಗುತ್ತೆ, ಇದರಲ್ಲಿ ಏನು ನೋಡ್ತೇವೆ, 3 ಪಟ್ಟು. ಮುಂಚೆ 7 ಪಟ್ಟಿತ್ತು, ಈಗ ಅದನ್ನು ತುಂಬ ರೆಡ್ಯೂಸ್ ಮಾಡಿದ್ದಾರೆ 3 ಟೈಮ್ಸ್. ಅಂದರೆ ಒರಿಜಿನಲ್ 10 ಇತ್ತಲ್ವ, 30, 10 × 3 ಪಟ್ಟು 30 ಜನ ಮಾತ್ರ ವೈವಾಕ್ಕೆ ಸೆಲೆಕ್ಟ್ ಆಗ್ತಾರೆ. ಇನ್ನು ವೈವಾದಲ್ಲಿ ಸೆಲೆಕ್ಟ್ ಆಗೋದು ಬೇರೆ, ಒರಿಜಿನಲ್ ವೇಕೆನ್ಸಿ ಪ್ರಕಾರ ಎಷ್ಟು ವೇಕೆನ್ಸಿ ಇದೆ ಅಷ್ಟು ಅಲ್ವಾ. ಅಂದರೆ ಏನಾಗುತ್ತೆ, ಕಾಂಪಿಟೇಷನ್ ತುಂಬ ಕಷ್ಟ ಆಗುತ್ತೆ. ನೀವು ಪಾಸ್ ಆದರೂ ಸಾಕಾಗೋದಿಲ್ಲ, ಟಾಪಲ್ಲಿ ಇರಬೇಕು. ಟಾಪ್ ಲೆವೆಲಲ್ಲಿ ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ಯು ಮೇ ಬಿ ಕಮ್ಮಿಂಗ್ ಅಂಡರ್ ದ ಕಟ್ ಆಫ್ ಮಾರ್ಕ್ಸಲ್ಲಿ ಬರ್ತೀರಿ. ಸೊ ಹೇಗೆ ಆ ಏಜ್ ಜಾಸ್ತಿ ಆಗಿದೆ, ಏಜ್ ಲಿಮಿಟ್ ಜಾಸ್ತಿ ಮಾಡಿದ್ದಾರೆ, ಅದೇ ರೀತಿ ಎಲಿಜಿಬಿಲಿಟಿ ವೈಸ್ ನಿಮಗೆ ಚಾನ್ಸಸ್ ಕಮ್ಮಿ ಆಗುವಂಥ ಸಾಧ್ಯತೆ ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಆಯಿತಾ. ಸೊ ಇದು ಒಂದು ಮೇಜರ್ ಚೇಂಜ್ ಅಂತ ಹೇಳಿ ನಾವು ಹೇಳ್ಬೋದು. ಹಾಗೆ ಲಾಸ್ಟಿಗೆ ಫೀಸ್ಗೆ ಸಂಬಂಧಪಟ್ಟ ಹಾಗೆ
ಓಕೆ, ಅಂದರೆ ಫೀಸಲ್ಲಿ ಸ್ವಲ್ಪ ಕನ್ಸೆಷನ್. ಈಗ ಜುಡಿಷರಿ ಎಕ್ಸಾಮ್ಗೆ ಕಟ್ಟಲಿಕ್ಕೆ ಅಪ್ಲಿಕೇಶನ್ ಫೀಸ್ ಅಂತ ಇರತ್ತಲ್ಲ ಪ್ರಿಲಿಮಿನರಿ ಮತ್ತು ಮೇನ್ಸ್ ಎಕ್ಸಾಮ್ಗೆ, ಆ ಫೀಸಲ್ಲಿ ಅರ್ಧದಷ್ಟು ಫೀಸ್ ಅಂತ ಹೇಳಿದ್ದಾರೆ. ಯಾರ್ಯಾವ ಕ್ಯಾಟಗರಿಗೆ? SC ST ಮತ್ತು ಕ್ಯಾಟಗರಿ 1. ಮುಂಚೆ ಬರೀ SC ST ಇತ್ತು, ಈಗ ಕ್ಯಾಟಗರಿ 1 ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಆ ಕ್ಯಾಟಗರಿಗೂ ಸಹ 1/2 ಆಫ್ ದಿ ಫೀಸ್, ಅರ್ಧದಷ್ಟು ಫೀಸನ್ನು ಕಟ್ಟುವಂಥದ್ದು. ಓಕೆ, ಸೊ ಮತ್ತೊಮ್ಮೆ ಸಮರೈಸ್ ಮಾಡಬೇಕಂತ ಸರಿ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ಅ ಡ್ರಾಫ್ಟ್ ರೂಲ್. ಓಕೆ, ಯಾರಿಗಾದರೂ ಅಬ್ಜೆಕ್ಷನ್ಸ್ ಇದ್ದರೆ ಅದನ್ನು ಲೈಕ್ ವಿತಿನ್ 15 days ದೇ ಹ್ಯಾವ್ ಟು ಸಬ್ಮಿಟ್ ಇಟ್ ಟು ದ ಪ್ರಿನ್ಸಿಪಲ್ ಸೆಕ್ರೆಟ್ರಿ. ಇಲ್ಲಿ ಕೊಟ್ಟಿರೋಂಥ ಅಡ್ರೆಸ್ಸಿಗೆ ಕಳಿಸ್ಬೇಕು. ಸೊ ಫಸ್ಟು ಇದು ಯಾವಾಗಲಿಂದ ಜಾರಿಗೆ ಬರುತ್ತೆ ಅಂತ ಹೇಳುವಂಥದ್ದು ಫಸ್ಟ್ ರೂಲು. ಸೆಕೆಂಡ್ ರೂಲು ಆರ್ಥೋಪೆಡಿಕ್ ಡಿಸೇಬಲ್ಡ್ ಕ್ಯಾಂಡಿಡೇಟ್ ಹೇಳುವಂಥ ಡೆಫಿನೇಷನ್ನ ಒಮಿಟ್ ಮಾಡಿದೆ. ಯಾಕೆಂದರೆ ಕೇವಲ ಇನ್ನು ಅವ್ರಿಗೆ ಮಾತ್ರ ಅಲ್ಲ, ಜನರಲ್ ಡಿಸೇಬಲ್ ಯಾವ ಕ್ಯಾಟಗರಿ ಅಂತ ಹೇಳಿ ರೈಟ್ ಟು ಪರ್ಸನ್ಸ್ ಆಫ್ ವಿತ್ ಡಿಸಬಿಲಿಟೀಸ್ ಆ್ಯಕ್ಟ್ ಅಂತ ಇದೆ, ಅಲ್ಲಿ ಯಾರ್ಯಾರು ಡಿಸೇಬಲ್ಡ್ ಅಂತ ಇರ್ತಾರೆ ಅವರೆಲ್ಲರಿಗೂ ಕೂಡ ಅದು ಅಪ್ಲೈ ಆಗುತ್ತೆ. ಇನ್ನು ರೂಲ್ 4 ಪ್ರಕಾರ ಏನಾಗುತ್ತೆ, ಏಜ್ ಲಿಮಿಟ್ ಏನು ಮಾಡಿದ್ದಾರೆ, SC ST ಹಾಗೂ ಕ್ಯಾಟಗರಿ 1 ಈ ಕ್ಯಾಟಗರಿಗಳಿಗೆ 40 ವರ್ಷ ತನಕ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ ಕ್ಯಾಟಗರಿ 2A 2B 3A 3B ಈ ಕ್ಯಾಟಗರಿಗಳಿಗೆ 38 ವರ್ಷ ತನಕ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೂ ಬೇರೆ ಯಾವುದೇ ಜನರಲ್ ಕ್ಯಾಟಗರಿ ಇರುವಂಥವರು 35 ವರ್ಷಕ್ಕೆ ಹಾಗೆ ಇದೆ, ಸ್ಟೇಬಲ್ ಇದೆ. ಇದಾದ ನಂತರ 4% ವೇಕೆನ್ಸಿ ಜಾಸ್ತಿ ಮಾಡಿದೆ, 4% ರಿಸರ್ವೇಷನ್ ಇರಬೇಕು ಅಂತ ಹೇಳಿ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇರುವಂಥ ಕ್ಯಾಟಗರಿ ವ್ಯಕ್ತಿಗಳಿಗೆ 4% ವೇಕೆನ್ಸೀಸ್ ಇರುತ್ತೆ. ಸೊ ಅವ್ರಿಗೂ ಕೂಡ ಬಹಳಷ್ಟು ಆಪರ್ಚುನಿಟಿ ಸಿಗುವಂಥದ್ದು. ಇನ್ನು ಲಾಸ್ಟ್ ಸಿಲೆಬಸ್ ಅಂತ ನಾವು ನೋಡ್ಲಿಕ್ಕೆ ಹೋದರೆ, ಸಿಲೆಬಸ್ಸಲ್ಲಿ ಹಳೆ ಕ್ರಿಮಿನಲ್ ಲಾ ಇರುವಂಥದ್ದು ಎಲ್ಲೆಲ್ಲಿ ಹಳೆ ಕ್ರಿಮಿನಲ್ ಲಾ ಇದೆ ಅದೆಲ್ಲವೂ ಕೂಡ ದಟ್ ಹ್ಯಾಸ್ ಬಿನ್ ಸಬ್ಸ್ಟಿಟ್ಯೂಟೆಡ್ ವಿತ್ ಓಲ್ಡ್ ಆ್ಯಂಡ್ ನ್ಯೂ ಕ್ರಿಮಿನಲ್ ಲಾಸ್. ಹಳೆ ಕ್ರಿಮಿನಲ್ ಲಾ ಕೂಡ ಇದೆ, ಹೊಸ ಕ್ರಿಮಿನಲ್ ಲಾ ಕೂಡ ನಾವಿಲ್ಲಿ ಕಾಣ್ತೇವೆ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ. ಹಾಗೂ ಮೇನ್ಸ್ ಎಕ್ಸಾಮಿನೇಷನಲ್ಲಿ ಲೈಕ್ ಕ್ರಿಮಿನಲ್ ಲಾ ಪೋರ್ಷನ್ ಇತ್ತು, ಇಂಡಿಯನ್ ಪಿನಲ್ ಕೊಡೋದಿರಲಿಲ್ಲ ಅಷ್ಟೇ. ಬಟ್ CRPC ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಏನಿತ್ತು ಅದೆರಡು ಆ್ಯಕ್ಟನ್ನು ಮಾಡಿದ್ದಾರೆ. CRPC BNSS ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಹೇಳಿ ಆಗಿದೆ. ಇದಾದ ನಂತರ ಕಟ್ ಆಫ್ ಮಾರ್ಕ್ಸ್ ಪ್ರಿಲಿಮಿನರಿ ಎಕ್ಸಾಮಲ್ಲಿ ಪಾಸ್ ಆದವರಿಗೂ ಕೂಡ ಕಟ್ ಆಫ್ ಮಾರ್ಕ್ಸ್ ಇರುತ್ತೆ. ಸೊ ಒರಿಜಿನಲ್ ವೇಕೆನ್ಸಿಯ 10 ಪಟ್ಟು ಮಾತ್ರ ಮೇನ್ಸ್ ಎಕ್ಸಾಮ್ಸ್ಗೆ ಎಲಿಜಿಬಲ್ ಆಗ್ತಾರೆ. ಹಾಗೂ ವೈವಾ ಓಸಿ ಮೇನ್ಸ್ ಎಕ್ಸಾಮ್ಸಲ್ಲಿ ಕ್ಲಿಯರ್ ಆದವರು ಅದರಲ್ಲಿ ಒರಿಜಿನಲ್ ವೇಕೆನ್ಸಿಯ 3 ಪಟ್ಟು ಮಾತ್ರ ವೈವಾಗೆ ಎಲಿಜಿಬಲ್ ಆಗ್ತಾರೆ. ಸೊ ಇದೊಂದು ಕಟ್ ಆಫಿಗೆ ಇಂಟ್ರೊಡ್ಯೂಸ್ ಮಾಡಿರುವಂಥ ಹೊಸ ರೂಲ್ಸು. ಪ್ಲಸ್ ಇನ್ನು ಫೀಸ್ ಬಗ್ಗೆ SC ST ಹಾಗೂ ಕ್ಯಾಟಗರಿ 1 ಹಾಗೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ವ್ಯಕ್ತಿಗಳಿಗೆ ಅರ್ಧದಷ್ಟು ಫೀಸ್ಗಳು, ಆ ಫೀಸನ್ನು ಅರ್ಧದಷ್ಟು ಪೇ ಮಾಡಲಿಕ್ಕೆ ಬರುತ್ತೆ ಅಷ್ಟೇ, ಎಂಟೈರ್ ಫೀಸ್ ಪೇ ಮಾಡಲಿಕ್ಕಿಲ್ಲ. ಸೊ ದಿಸ್ ವಾಸ್ ಆಲ್ ಅಬೌಟ್ ಅವರ್ ನ್ಯೂ ಅಮೆಂಡ್ಮೆಂಟ್. ಏನು ಅಮೆಂಡ್ಮೆಂಟ್ ಆಗಲಿಕ್ಕೆ ಜಾರಿ ಆಗಲಿಕ್ಕಿದೆ ಅದರದ್ದು ಡ್ರಾಫ್ಟ್ ರೂಲ್ಸು. ಸೊ ಆಲ್ಮೋಸ್ಟ್ ಇದರಲ್ಲಿ ಲೈಕ್ 90% ಲೈಕ್ ಫೈನಲೈಸ್ ಆದ ಹಾಗೆ ಅಂಟಿಲ್ ಇಟ್ ಈಸ್ ಪಬ್ಲಿಷ್ಡ್ ಇನ್ ದ ಅಫಿಷಿಯಲ್ ಗೆಜೆಟ್. ಲೈಕ್ ಫುಲ್ಲಿ ಇದು ಪ್ರಪೋಸ್ಡ್ ಅಷ್ಟೇ, ಅದು ಲೈಕ್ ಇದು ಜಾರಿಗೆ ಬಂದಿದೆ ಅಂತ ಹೇಳಿ ಜಾರಿಗೆ ಲೈಕ್ ಆ ಎಫೆಕ್ಟಲ್ಲಿ ಅವರು ಆರ್ಡರ್ ಮಾಡಿದಾಗ ಆವಾಗ ಸಂಪೂರ್ಣವಾಗಿದ್ದು ಜಾರಿಗೆ ಬರುತ್ತೆ. ಅದರ ಆಧಾರದ ಮೇಲೆ ಇನ್ನೂ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಇಷ್ಟು ದಿನ ಕಾಯ್ತಾ ಇದ್ರಲ್ಲ ಯಾವಾಗ ಜುಡಿಷಿಯಲ್ ಎಕ್ಸಾಮ್ ಆಗ್ತಾ ಇತ್ತು ಆಗತ್ತೆ ಹೇಳುವಂಥ ಆ ಕಾತರದಲ್ಲಿ ಇದ್ರಲ್ಲ, ಬಿಕಾಸ್ ಆಫ್ ದಿಸ್. ಯಾಕೆಂದರೆ ಫಸ್ಟು ರೂಲ್ಸನ್ನು ಚೇಂಜ್ ಮಾಡಬೇಕು. ರೂಲ್ಸ್ ಚೇಂಜ್ ಆದ ನಂತರ ಆಮೇಲೆ ನೋಟಿಫಿಕೇಷನ್ ಇಶ್ಯೂ ಆಗುತ್ತೆ. ಸೊ ಆ ನೋಟಿಫಿಕೇಷನ್ ಇನ್ನೂ ಹಾಗಿದ್ರೆ ಸದ್ಯದಲ್ಲಿ ಬರ್ಬೋದು ಅಂತ ಹೇಳುವಂಥದ್ದು ಎಕ್ಸ್ಪೆಕ್ಟ್ ಮಾಡ್ಬೋದು, ಪ್ರೊವೈಡೆಡ್ ಆ ಫೈನಲ್ ನೋಟಿಫಿಕೇಷನ್ ಒಂದು ಬಾಕಿ ಇದೆ ಅಷ್ಟೇ. ಅದಾದ ನಂತರ ನೋಟಿಫಿಕೇಷನ್ ನಾವು ಎನಿ ಟೈಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ದಿಸ್ ವಾಸ್ ಆಲ್ ಅಬೌಟ್ ನಮ್ಮ ರೂಲ್ಸ್ ಅಥವಾ ಹೊಸ ಅಮೆಂಡ್ಮೆಂಟ್ಗಳ ಬಗ್ಗೆ, ಮಹತ್ತರ ಬದಲಾವಣೆಗಳು ಅಂತ ಏನು ಹೇಳ್ತಿದ್ದೇವೆ. ಸೊ ಇಟ್ಸ್ ಗೋಯಿಂಗ್ ಟು ಕ್ರಿಯೇಟ್ ಅ ಲಾಟ್ ಆಫ್ ಇಂಪ್ಯಾಕ್ಟ್. ಪಾಪ ಎಷ್ಟೋ ಜನ ಏಜ್ ಲಿಮಿಟ್ ಆಯಿತು ಅಂತ ಹೇಳ್ಕೊಂಡು ಎಕ್ಸಾಮಿನೇಷನ್ ಆಪರ್ಚುನಿಟಿ ತಪ್ಪು ಹೋಗ್ತಾ ಇದ್ದವ್ರಿಗೆ ಈಗ ಮತ್ತೊಂದು ಅವಕಾಶ ಸಿಕ್ಕಿದೆ. ಇನ್ನೂ ಈ ಟೈಮನ್ನು ವೇಸ್ಟ್ ಮಾಡಬೇಡಿ, ಸರಿಯಾಗಿ ಓದಿ. ಓಕೆ, ಈಗಲಿಂದನೇ ಪ್ರಾರಂಭ ಮಾಡಿ, ಯಾವಾಗಲೇ ಬೇಕಾದರೂ ಎಕ್ಸಾಮ್ ಇರ್ಬೋದು. ಸೊ ಹಾಗೂ ಇನ್ನೂ ಲೈಕ್ ಏಜ್ ಲಿಮಿಟಲ್ಲಿ ಬರೋರು ಸಹ ನಿಮಗೂ ಕೂಡ ಅವಕಾಶ ಇದೆ. ಬಟ್ ಆ ಅವಕಾಶ ಸಣ್ಣದಲ್ಲಿ ಮಿಸ್ ಆಗಿಬಿಡ್ಬೋದು, 1 ಮಾರ್ಕ್ 2 ಮಾರ್ಕಲ್ಲಿ ಮಿಸ್ ಆಗ್ಬೋದು. ನಿಮಗೂ ಕೂಡ ಸರಿಯಾಗಿ ಓದುವಂಥ ಬಹಳ ಜವಾಬ್ದಾರಿ ಇದೆ. ಮತ್ತು ಇನ್ನೊಂದು ಏನಂತಂದರೆ ಲೈಕ್ 3 ವರ್ಷ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಅಂತ ಹೇಳಿ ಅದೊಂದು ಸ್ಪೆಕ್ಯುಲೇಷನ್ ಇತ್ತು, 3 ವರ್ಷ ಪ್ರಾಕ್ಟೀಸ್ ಇರಬೇಕು ಅಂತ ಹೇಳುವಂಥದ್ದು. ಅದ್ರ ಬಗ್ಗೆ ಏನು ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ವಿ ಕ್ಯಾನ್ ಆ ಧೈರ್ಯದಲ್ಲಿ ಇರ್ಬೋದು. ಅಂದರೆ ಫ್ರೆಶ್ಲಿ ಲಾ ಗ್ರ್ಯಾಜುಯೇಟ್ಸ್ ಇರ್ತಾರಲ್ಲ ಅವರು ಕೂಡ ಅದಕ್ಕೆ ಅಪ್ಲೈ ಮಾಡ್ಬೋದು ಹೇಳುವಂಥ ಧೈರ್ಯದಲ್ಲಿ ಇರ್ಬೋದು. ಯಾಕೆಂದರೆ ಅಂಥ ಏನು ಬದಲಾವಣೆಗಳ ಇಲ್ಲಿ ನಾವು ಕಾಣಲಿಲ್ಲ ಆ ಎಲಿಜಿಬಿಲಿಟಿ ಇದ್ರ ಪ್ರಕಾರ. ಸೊ ಒರಿಜಿನಲ್ ರೂಲಲ್ಲಿ ಫ್ರೆಶ್ ಲಾ ಗ್ರ್ಯಾಜುಯೇಟ್ಸ್ ಅಂತಲೇ ಇದೆ. ಸೊ ಅದೇ ಕಂಟಿನ್ಯೂ ಆಗ್ತಾ ಇದೆ. ಅದನ್ನು ನಾವು ಲೈಕ್ ಇದೇ ಫೈನಲ್ ಆಯಿತು ಅಂತಾದರೆ 3 ವರ್ಷ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಬಗ್ಗೆ ನಾವೇನು ಕಾಣಲಿಲ್ಲ ಅಲ್ವಾ. ಸೊ
ಫ್ರೆಶ್ ಲಾ ಗ್ರ್ಯಾಜುಯೇಟ್ಸಿಂದ ಹಿಡಿದು ಲೈಕ್ 40 ಇಯರ್ಸ್ ತನಕನೂ ಸಹ ಅವರೆಲ್ಲರೂ ಕೂಡ ಲಾಟ್ಸ್ ಆಫ್ ಆಪರ್ಚುನಿಟಿ ಯು ಆರ್ ಹ್ಯಾವಿಂಗ್. ಆದರೆ ಸರಿಯಾಗಿ ಓದುವಂಥದ್ದು, ಆ ಆಪರ್ಚುನಿಟಿನ ಸದುಪಯೋಗ ಪಡಿಸ್ಕೊಳ್ಳುವಂಥದ್ದು ನಿಮ್ಮ ಕೈಗೆ ಬಿಟ್ಟಿರುವಂಥದ್ದು. ಓಕೆ, ಸೊ ಹಾಗೆ ನಮ್ಮ ಆ್ಯಪ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ನಿಮಗೆ ಜುಡಿಷರಿ ಎಕ್ಸಾಮ್ ಕೋರ್ಸ್ಗೆ ಸೇರಬೇಕು ಹೇಳುವಂಥ ಒಂದು ಇಷ್ಟ ಇದ್ದರೆ ಆಲ್ರೆಡಿ ಈಗ ನಮ್ಮ ಆಫರ್ ನಡೀತಾ ಇದೆ. 12ನೇ ಅಕ್ಟೋಬರ್ ತನಕನೂ ಆಫರ್ ಇದೆ. ಸೊ ಇದಕ್ಕೂ ಕೂಡ ನೀವು ಜಾಯಿನ್ ಆಗ್ಬೋದು. ಸೊ www.abhijnalegal.in ಅಂತ ಹೇಳುವಂಥ ಆ ಒಂದು ವೆಬ್ಸೈಟ್ಗೆ ನೀವು ಹೋದರೆ, ಅಥವಾ ಗೂಗಲ್ ಪ್ಲೇಸ್ಟೋರಲ್ಲಿ ಅಭಿಜ್ಞಾ ಲಾ ಸೀರೀಸ್ ಅಂತ ಹೇಳುವಂಥ ಆ ಕೋರ್ಸಿಗೆ ಹೋದರೂ ಸಹ ಆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಅದರದ್ದು ಅವೈಲಬಿಲಿಟಿ ಸಿಗುತ್ತೆ. ಸೊ ಇಲ್ಲಿ ಕೋರ್ಸಸ್ ಅಂತ ಇದೆ, ಹಲವಾರು ಕೋರ್ಸಸ್ಗಳಿವೆ. ಸೊ ಮೇಯ್ನಾಗಿ ನಮಗೆ ಕಾಂಪ್ರಹೆನ್ಸಿವ್ ಕೋರ್ಸ್ ಇರುವಂಥದ್ದು ಜೂರಿಸ್ ಅಂತ ಹೇಳುವಂಥದ್ದು. ಸೊ 30% ಡಿಸ್ಕೌಂಟ್ ಇರೋ ಕಾರಣಕ್ಕೆ ಯು ವಿಲ್ ಗೆಟ್ ಲೈಕ್ ಮೇಜರ್ ಡಿಸ್ಕೌಂಟ್ ನೀವು ಕಾಣ್ತೀರಿ. ಹಾಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ನು ಅಥವಾ ಜುಡಿಷರಿಗೆ ಸಂಬಂಧಪಟ್ಟ ನೋಟ್ಸ್ಗಳಿವೆ. ಹೊಸ ಕ್ರಿಮಿನಲ್ ಲಾಸ್ಗೆ ಸಂಬಂಧಪಟ್ಟ ಆಲ್ರೆಡಿ ಲೆಕ್ಚರ್ಸ್ಗಳು ಕೂಡ ನಮ್ಮ ಹತ್ರ ಇವೆ. ಸೊ ಎವ್ರಿಥಿಂಗ್ ವಿಲ್ ಬಿ ಪ್ರೊವೈಡೆಡ್ ಇನ್ ಅ ಕಾಂಪ್ರಹೆನ್ಸಿವ್ ಕೋರ್ಸ್. ಇಲ್ಲಾಂದರೆ ನೀವು ಸಪ್ರೇಟಾಗಿ ನೀವು ತೊಗೊಳ್ತೀರಿ ಅಂತಾದರೂ ಇವನ್ ದೆನ್ ಎಲ್ಲದಕ್ಕೂ ಕೂಡ 30% ಡಿಸ್ಕೌಂಟ್ ಅವೈಲೇಬಲ್ ಇದೆ ಫಾರ್ ಅನ್ಲಿಮಿಟೆಡ್ ನಂಬರ್. ಫಾರ್ ಎಷ್ಟೇ ಸ್ಟೂಡೆಂಟ್ಸ್ಗಳು ಕೂಡ ಈ 30% ಕೂಪನ್ ಡಿಸ್ಕೌಂಟ್ ಉಪಯೋಗಿಸ್ಬೋದು. ನವರಾತ್ರಿ ಆಫರ್ ಇರೋ ಕಾರಣಕ್ಕೆ ಫೆಸ್ಟಿವ್ 30 ಅಂತ ಹೇಳುವಂಥ ಕೂಪನ್ ಕೋಡನ್ನು ನೀವು ಉಪಯೋಗಿಸ್ಬೋದು. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟ ಕೋರ್ಸ್ ಬಗ್ಗೆ ಹೇಳಬೇಕಂತಂದರೆ ಜೂರಿಸ್ ಅಂತ ಹೇಳುವಂಥ ಒಂದು ಕೋರ್ಸ್ ಇಲ್ಲಿ ಜಡ್ಜ್ಮೆಂಟ್ ರೈಟಿಂಗ್, ಟ್ರಾನ್ಸ್ಲೇಷನು ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ವಿ ಹ್ಯಾವ್ ಅವರ್ ಸಪ್ರೇಟ್ ಕೋರ್ಸ್. ಇದು ಬುಕ್ಸ್ಗೆ ಸಂಬಂಧಪಟ್ಟದ್ದು. ಇಲ್ಲಿ ನಿಮಗೆ ಕಾಣ್ತಾ ಹೋಗ್ಬೋದು. ನ್ಯೂ ಕ್ರಿಮಿನಲ್ ಲಾಸ್ ಲೆಕ್ಚರ್ಸ್ಗಳು ಕಾಂಬೋನೂ ಇದೆ. ಎಸ್, ಇಲ್ಲಿ ಜೂರಿಸ್ ಕಾಂಪ್ರಹೆನ್ಸಿವ್ ಕೋರ್ಸ್ ಅಂತ ಏನಿದೆ 40,000ಗೆ ಇರುವಂಥದ್ದು. ಇಲ್ಲಿ ನೀವು ಕೂಪನ್ ಅಪ್ಲೈ ಮಾಡಿದರೆ ಇಟ್ ವಿಲ್ ಬಿಕಮ್ 28,000ಗೆ ನಿಮಗೆ ಈಗ ಅವೈಲೇಬಲ್ ಇದೆ ನವರಾತ್ರಿ ಆಫರ್ ಅಂತ. ಅಲಾಂಗ್ ವಿತ್ ಬುಕ್ಸ್ ಯು ವಿಲ್ ಗೆಟ್ ದಿಸ್ ಕೋರ್ಸ್. ಓಕೆ, ಎಸ್, ಸೊ ದಿಸ್ ವಾಸ್ ಆಲ್ ಅಬೌಟ್ ಆರ್ ಟುಡೇಸ್ ನೋಟಿಫಿಕೇಷನ್. ಸೊ ಬಹಳಷ್ಟು ಜನರಿಗೆ ಆ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಇದೇ ಫೈನಲೈಸ್ ಆಗಲಿ ಅಂತ ಹೇಳುವಂಥ ಎಕ್ಸ್ಪೆಕ್ಟೇಷನ್ ಇರ್ಬೋದು. ಸೊ ಹಾಗೆ ಆಗಲಿ ಅಂತ ಹಾರೈಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಯಾಕೆಂದರೆ ಹಲವಾರು ಜನರಿಗೆ ಈ ಮಾಹಿತಿ ತಲುಪಲಿ. ಯಾರು ಆ ಹೋಪ್ಸ್ ಬಿಟ್ಕೊಂಡಿದ್ರು ನಾವು ಇನ್ನು ಎಕ್ಸಾಮ್ ಕಟ್ಟಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಹೇಳುವಂಥದ್ದು, ಅವ್ರಿಗೂ ಕೂಡ ಒಂದು ಲೈಕ್ ಆಸೆ ಒಂದು ಹುಟ್ಟಲಿ ಅಂತ ಹೇಳುವಂಥ ಕಾರಣಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ನಮಸ್ತೆ.